ಪೇಷಂಟ್ಗಳು ನೋಡಿದ್ರೆ ಡಾಕ್ಟರ್ ಬಂದಿಲ್ಲ, 3 ಜನ ಹೊರಗಡೆ ಹೋಗಿದ್ದಾರೆ. 2 ಡಾಕ್ಟರ್, 5 ಜನ 3 ಜನ ಆನ್ ಡ್ಯೂಟಿಲಿ ಹೊರಗಡೆ ಬೆಂಗಳೂರಿದ್ದಾರೆ. ಒಬ್ಬರು ಹೋಗಿದ್ದಾರೆ. ಈ ನವೀನ್ ಸರ್ ಬೆಂಗಳೂರಲ್ಲಿದ್ದಾರೆ. ಆಮೇಲೆ ಇದು ಮಂಡಿ ಇದು ಮೂಳೆ ಡಾಕ್ಟರ್ ಬೆಂಗಳೂರಲ್ಲಿದ್ದಾರೆ. ರೋಗಿ ಬೆಂಗಳೂರಲ್ಲಿದ್ದಾರೆ. ಅವರು ಮಾತಾಡಿದ್ದಾರೆ. ಸೊ 3 ಜನ ಹೊರಗಡೆ ಆಯಿತು. ಇಬ್ಬರಲ್ಲಿ ಒಬ್ಬರು ರಂಗನಾಥ್ ಒಬ್ಬರು ನರಸಿಂಹಮೂರ್ತಿ ಹೇಳ್ತಾರೆ. ಪುರಾಣ ಅಂದರೆ ಹಾಸ್ಪಿಟ್ಲಿಗೆ ಅವರು ಬರಲಿಲ್ಲ ಅಂದರೆ ಒಬ್ಬರು ಮಾಡಿದ್ದೀನಿ ಕಲೆಕ್ಟ್ ಮಾಡಿ ನೋಡಿ. ನಾನು ಈಗ ತಾಲೂಕು THO ಹತ್ರ ಬಂದಿದ್ದೀವಿ. ಸೊ ಒಂದಷ್ಟು ಮಾಹಿತಿ ಬೇಕು ನಮ್ಗೆ. ಇಲ್ಲಿ ಸರ್ಕಾರಿ ಆಸ್ಪತ್ರೆ ಬಗ್ಗೆ, ಡಾಕ್ಟರ್ ಬಗ್ಗೆ ಬೇಕು. ಇಲ್ಲಿ ಯಾವ್ಯಾವ ಲೋಫರ್ಗಳು ಲಂಚ ತಗೊಂಡು ಹೆರಿಗೆಗೋಸ್ಕರ ಆ ಹೆಣ್ಮಕ್ಳ ರಕ್ತ ಹೀರುವಂತ ಡಾಕ್ಟರ್ಗಳು ವಿಚಾರವಾಗಿ ನಾವಿಲ್ಲಿ ಬಂದಿದ್ದೀವಿ. ನಮಗೆ ಒಂದಷ್ಟು ಮಾಹಿತಿ ಬೇಕು ಸರ್. 2 ನಿಮಿಷ ಸರ್. ಸರ್ ತಮ್ಮ ಹೆಸರು? ಇಲ್ಲ ಮಾತಾಡಿ. ಕಂಪ್ಲೇಂಟ್ ಕೊಡ್ತೀವಿ ಸರ್. ನಿಮ್ಗೆ ಡಾಕ್ಟರ್ ಮುರಳಿ ಅವರು ಹೆರಿಗೆಗೋಸ್ಕರ 15,000 ವಸೂಲಿ ಮಾಡಿರೋದು ನಿಮ್ಗೆ ಗಮನಕ್ಕೆ ಬಂದಿದೆ ಇಲ್ವಾ? ವಿಡಿಯೋದೆಲ್ಲ ಇದೆ. ಏನ್ ಕ್ರಮ ಜರುಗಿಸ್ತೀರಾ ಸರ್? ಕಂಪ್ಲೇಂಟ್ ನಾವು ಕೊಡ್ತೀವಿ ಸರ್. DHO ಸರ್ಗೆ DHO ಸರ್ ಅವ್ರ ಮೇಲೆ ಅವರೇ ಪ್ರತಿಯೊಂದಕ್ಕೂ ಅವರೇ ಆನ್ಸರಬಲ್. ಅವ್ರು ನಿಮ್ ಮಾತಾಡಿದ್ದಿಲ್ಲ ನಾವು ಬರೀ ರಿಪೋರ್ಟ್ ಮಾಡಿದಷ್ಟೇ. ಒಂದು ಪ್ರಾಬ್ಲಮ್ ಬಂದಿದೆ, ಕಂಪ್ಲೇಂಟ್ ರಿಸೀವ್ ಮಾಡ್ಕೊತೀವಿ. ಅದ್ರ ಮೇಲೆ ನೋಡಿ ಎಷ್ಟು ನಿಮ್ಗೊಂದು ಪ್ರಾಬ್ಲಮ್ ಬಂದಿದೆ. ಕೇರ್ಲೆಸ್ ಬೇಡ ಸರ್. ನೀವೊಬ್ರು THO ತಾಲೂಕು ಆರೋಗ್ಯ ಫುಲ್ ಚಾರ್ಜ್ ಇಲ್ಲ. ನಾನು ಇನ್ಚಾರ್ಜ್ ಆಗಿರೋದು. ಆಯ್ತು ಸರ್. ನಾವು ಏನೇ ಬರೋವರೆಗೂ ಒಂದಷ್ಟು ವಿಚಾರ ಸರ್. ಈ ತರ ಏನೋ ಮೇಲಧಿಕಾರಿಗಳು ಏನ್ ಡೈರೆಕ್ಷನ್ಸ್ ಕೊಡ್ತಾರೆ ಅದನ್ನೇ ನಾವು ಮಾಡೋದು. ಯಾಕಂದ್ರೆ ನಾನು ಇನ್ಚಾರ್ಜ್ ಇರೋದು. ನಿಮ್ಗೇನು ಅದೇನೇನು ಹೇಳಿದ್ರೆ ಸುಮ್ಮನೆ ಅಲ್ಲ ಸರ್, ಕಂಪ್ಲೇಂಟ್ ಕೊಡಿ ಅಂತ. ಅಲ್ಲ ಸರ್, ಕಂಪ್ಲೇಂಟ್ ಕೊಡಕ್ಕೆ ನಿಮ್ಗೆ ಇದಾಗ್ತಿಲ್ಲ. ಇಲ್ಲಿ ಕೊಡಿ, ಈಗಲೇ ಕೊಡ್ತೀವಿ ಸರ್. ಆನ್ಸರ್ ಮಾಡಿ ಸರ್. ನೀವು ಆನ್ಸರಬಲ್ ಅಲ್ವಾ? ಈಗ ಆನ್ಸರಬಲ್ ಆಗುತ್ತೆ. ಮಾತಾಡಿ ಕಂಪ್ಲೇಂಟ್ ಕೊಡಕ್ಕೆ ಬಂದಿರೋದು. ಆನ್ಸರ್ ಬೇಕು ಸರ್. ನಿಮ್ ಕಡೆ ಒಂದ್ ಕಡೆ ನಮ್ ಕಡೆ ನಿಮ್ ಗಮನ ಬಂದಿದ್ಯಾ? ನಿಮ್ಗೆ ಏನ್ ಅನಿಸ್ತದೆ ಇದು ವ್ಯವಸ್ಥೆ ಬಗ್ಗೆ? ಏನ್ ಅನಿಸ್ತದೆ? ಇಲ್ವಲ್ಲ, ಇಲ್ಲಿ ನಾನೇನ್ ಮಾಡ್ಲಿ? ಇದಾರೆ ಅವ್ರಿಗೆ ಇಲ್ಲಿ. ಹಂಗೆ ಇದರ ಬಗ್ಗೆ ಮಾತ್ರ ಮಾತಾಡಿ, ಇದರ ಬಗ್ಗೆ ಮಾತಾಡಿ ಅಂತ. ಅವ್ರಿದ್ರೆ ಈಗ ಸಸ್ಪೆಂಡ್ ಮಾಡ್ಬಿಡ್ತಾರೆ. ಅವ್ರು ಇವಾಗ ಇದ್ರೆ ಈಗ ಸಸ್ಪೆಂಡ್ ಮಾಡ್ಬಿಡ್ತಾರೆ. ಅವ್ರಿದ್ರೆ ಮಾತ್ರ ಮಾತಾಡ್ಬೋದು, ಇಲ್ಲ ಅಂದ್ರೆ ಮಾತಾಡಕ್ಕಾಗಲ್ಲ ಅವ್ರಿಗೆ. ಅವ್ಯವಸ್ಥೆ. ಅವರು ತಾಲೂಕು ಅಧಿಕಾರಿಗೆ ಏನ್ ಮಾತಾಡ್ತಿದ್ರೆ ಜವಾಬ್ದಾರಿ ಇದೆ ಸರ್ ನಿಮ್ಗೆ. ಒಬ್ಬ THO ನೀವು ಇನ್ಚಾರ್ಜ್ ಫುಲ್ ಚಾರ್ಜ್ ಇದ್ರು ಕಮ್ಮಿ ಚಾರ್ಜ್ ಇದ್ರೆ ನಮಗೆ ಅದನ್ನ ಕೇಳ್ತಿಲ್ಲ. ಒಂದಷ್ಟು ನಿಮಗೆ ಮಾನದಂಡಗಳಿದ್ರೆ ಒಂದಷ್ಟು ಇದಿರ್ತದೆ, ರಿಸ್ಟ್ರಿಕ್ಷನ್ ಇರ್ತದೆ. ಅದನ್ನ ಬಿಟ್ಟು ನೀವು ಮಾತಾಡ್ತಾ ಇದೀರ ಅಂತ ಲೆಕ್ಕ ಹಾಕಿದ್ದೀವಿ. ನೋಡ್ತಾ ಇದೀವಿ. ಅವ್ರಿದಾರ ಫೋನ್ ಮಾಡಿ ಸರ್ ಮುರಳಿ ಅವ್ರಿಗೆ. ಯಾಕೆ ಇಲ್ಲಿವರೆಗೂ ಇಷ್ಟೊತ್ತಾದ್ರು ಬಂದಿಲ್ಲ? ಇದೀಗ ಫೋನ್ ಮಾಡಿ. ಅಟೆಂಡೆನ್ಸ್ ತರಿಸಿ. ಅಟೆಂಡೆನ್ಸ್ ತರಿಸಿ ಮಾಡಿ ನೋಡೋಣ. ತೋರಿಸಿ ಸರ್. ಅಟೆಂಡೆನ್ಸ್ ತರಿಸಿ ಸ್ವಾಮಿ. ಯಾವುದು ಇಲ್ಲಿ ನೋಡಕ್ಕಾಗಲ್ಲ ಎಲ್ಲದನ್ನು ಸರ್. ಅಟೆಂಡೆನ್ಸ್ ತರಿಸಿ ಸರ್. ಆಯ್ತು. ಹಂಗಾರೆ ರೋಗಿಗಳು, ಪೇಷಂಟ್ಗಳು, ಬಾಣ್ತಿರು, ಗರ್ಭಿಣಿ ಸತ್ತು ಹೋಗ್ಬಿಡಿ ಅಂತ. ಸತ್ತು ಹೋಗ್ಬಿಡಿ ಅಲ್ಲ, ನಾನು ಮಾಡ್ಬೇಕು. ನಾಲ್ಕು ಮಾತ್ರ ನೀವು THO 4 ಮಾತ್ರ ಡಾಕ್ಟರ್ ಅವ್ರು ಯಾರು ನೋಡ್ತಾರೆ ಸರ್? ಪೇಷಂಟ್ ಒಂದಷ್ಟು ಅಧಿಕಾರಿಗಳು ಎಚ್ಚೆತ್ಕೊಬೇಕು. ರಾಜಕಾರಣಿಗಳು ಇದನ್ನ ಗಮನಿಸಬೇಕು. ನಾವೇನಿಲ್ಲ ಕೆಲಸ ಬಿಟ್ಟು ಕಾರ್ಯ ಬಿಟ್ಟು ಪುಕ್ಸಟ್ಟೆಯಲ್ಲಿ ಇದು ಬಂದಿಲ್ಲ. ಒಂದಷ್ಟು ಸಾಮಾಜಿಕವಾಗಿ ಕೆಲಸ ಮಾಡೋ ಒಂದು ದೃಷ್ಟಿಯಿಂದ KRS ಪಕ್ಷ ಇಲ್ಲಿ ಬಂದು ಭೇಟಿ ಕೊಡ್ತಾ ಇದೀವಿ. ಇವ್ರ ಬಾಯಿಂದ ಬರೋ ಮಾತುಗಳೇ ಬೇರೆ. ಬರೀ ನುಂಚ ಕೆಲ್ಸಗಳು, ತಿರ್ಚ ಕೆಲ್ಸಗಳೇ. ಕರೆಕ್ಟ್ ಆಗಿ ಅಷ್ಟಿಟ್ಟೆ ಆಕ್ಷನ್ ತಗೊಳ್ತೀನಿ. ನಾನು DHO ಕಂಪ್ಲೇಂಟ್ ಮಾಡ್ತೀನಿ, ನೀವು ಕಂಪ್ಲೇಂಟ್ ಕೊಡಿ. ಈ ತರ ಅಲ್ಲ, ಅವ್ರು ಬಂದೇ ಇಲ್ಲ, ಅವ್ರಿಗೆ ಫೋನ್ ಮಾಡಿ ನಾವೇನ್ ಮಾಡ್ಲಿ? ನಾನು ಕಂಪ್ಲೇಂಟ್ ಕೊಡ್ತೀನಿ. ನಿಮ್ಮ ಬಾಯಿಯಿಂದ ನೀವು ಮಾಡ್ಬೋದಲ್ಲ. ನಾವ್ ಹೇಳಿ ಮಾಡ್ಬೇಕು ಅಂತಲ್ಲ, ನಾವು ಕೊಡ್ತೀವಿ. ಕೊಡೋದ ಅಂತ ಹೇಳ್ತೀವಿ, ಬರ್ದೇ ಕೊಡ್ತೀವಿ. ಸೊ ಮನುಷ್ಯ ಬಂದಿಲ್ಲ ಅಂದ್ರೆ ಈಗ ಅಲ್ಲೆಲ್ಲ ಪೇಷಂಟ್ಗಳು ಅವರಲ್ಲ, ಅವ್ರು ನೋಡೋರು ಯಾರು? ಡಾಕ್ಟರ್ ಬಂದಿಲ್ಲ. ಇರೋ ಡಾಕ್ಟರ್ ಇಲ್ಲಿರೋರು ಬೇಡ ಸರ್. ಈಗ ಬೆಂಗಳೂರಲ್ಲಿ ಇರೋರು ಬೇಡ. ನವೀನ್ ಡಾಕ್ಟರ್ ಬಾ ಅಂತ ಕರೀಲಿಲ್ಲ, ನಾವು ಮೂಡೇ ಡಾಕ್ಟರ್ ಕರೀಲಿಲ್ಲ. ಇರೋ ಬರ್ಬೇಕಾಗಿ ಡ್ಯೂಟಿ ಡಾಕ್ಟರ್ ಬಂದಿಲ್ಲ. ಇರೋರು 10 ಜನ ಡಾಕ್ಟರ್, 5 ಜನ ಅವ್ರೆ. ಅದು 3 ಜನ ಬೆಂಗಳೂರಿಗೆ ಹೋದವ್ರೆ. ಇಬ್ಬರಲ್ಲಿ ಒಬ್ಬನು ಡಾಕ್ಟರ್ ಬಂದಿಲ್ಲ ಅಂದ್ರೆ ಏನ್ ಅರ್ಥ ಆಯ್ತು? ಈಗ ಬಂದವರಲ್ಲಿ ಎಲ್ಲೋಗ್ತಾರೆ? ಎಂಜಿನ್ ಹೋಗಿದ್ರೆ ಉದಾಹರಣೆ ನಾನು ಹೇಳ್ತೀನಿ. ಕುಣಿಗಲಲ್ಲಿ ಒಂದು ಸಾರ್ವಜನಿಕ ಆಸ್ಪತ್ರೆ ಇದೇ ತರ
ವ್ಯವಸ್ಥೆ ಹೆಂಗಿದೆ ಅಂದ್ರೆ ಒಂದು 80% ಪರವಾಗಿಲ್ಲ ಅಲ್ಲಿ. ಇಲ್ಲಲ್ಲ 20% ಗಬ್ಬು ನಾರ್ತಿದೆ ಇಲ್ಲಿ. ಯಾವ್ದು ಸೂಕ್ತ ಅಲ್ಲ ಇದು, ಕೇಳುತ್ತಾ? ಇಲ್ಲಿ ಬಡವ್ರ ಬಗ್ಗೆ ಎಲ್ಲ ಬರ್ತಾರೆ, ಇಲ್ಲೆಲ್ಲ ದುಡ್ಡಿದ್ದಾರೆ ಬರಲ್ಲ ಸರ್, ದುಡ್ಡಿರೋದೇ ಬರಲ್ಲ ಸರ್. ಇಲ್ಲಿ ನಡೆಯೋ ಒಂದಷ್ಟು ಅವ್ಯವಹಾರಗಳು ನಮ್ ಗಮನಕ್ಕೂ ಬರ್ತಿದೆ ಸರ್. ಆದಷ್ಟು ನಿಮ್ಮ ಮಂಡಲದಲ್ಲಿ ಏನ್ ಕಂಟ್ರೋಲ್ ಮಾಡೋಕೆ ಅದು ಮಾಡ್ಬೇಕು. ಸುಮ್ಮನೆ ಕೂತಿದ್ಬಿಟ್ಟು ಅಟೆಂಡೆನ್ಸ್ ಹಾಕ್ಬಿಟ್ಟು ಮುಗಿತು ಒಂದಬಿಟ್ಟು ಹೋಗ್ಬಿಟ್ಟು ಅಂತ ಏನ್ ಮಾಡ್ತಾರೆ ಇಲ್ಲಿ ಬಾಯಿಂದ ಬರೋ ಮಾತಲ್ಲೇ ಗೊತ್ತಾಗ್ತಿಲ್ಲ. ಯಾವ್ದು ಮಾಡ್ತಿಲ್ಲ ಸರ್, ಯಾವ್ದು ಮಾಡ್ತಿಲ್ಲ. ಏನ್ ಮಾಡ್ಬೇಕು ಹೇಳಿ? ಗಮನ ಬಂದಿದೆ ಸರ್. ನೀವು ಪ್ರಭಾವರವಾಗಿ ಡ್ಯೂಟಿ ಮಾಡ್ತಾ ಇದ್ದೀರಾ. ಪ್ರಭಾವರಾಗಿ ಡ್ಯೂಟಿ ಮಾಡಿದ್ಮೇಲೆ ಅಂಡರ್ ನಿಮ್ದೇ ಇರ್ತದೆ ಅಲ್ವಾ? ಒಬ್ರು ಡಾಕ್ಟರ್ ಬಂದಿಲ್ಲ ಅಂತ ಹೇಳಿದ್ಮೇಲೆ ನೀವೇನ್ ಆಕ್ಷನ್ ಮಾಡ್ತೀರಿ ಸರ್? ಅದನ್ನ ಅವರು ಇನ್ಫಾರ್ಮ್ ಮಾಡ್ಬೇಕಲ್ಲ, ಯಾರಿಗೆ ಇನ್ಫಾರ್ಮ್ ಮಾಡ್ಬೇಕಲ್ಲ. ನವೀನ್ ಸರ್ ಅಂತ ಇದ್ದಾರೆ, ಅಡ್ಮಿನಿಸ್ಟ್ರೇಟಿವ್ ಮೆಡಿಕಲ್ ಆಫೀಸರ್, ಈಸ್ ಇನ್ಚಾರ್ಜ್ ಆಫ್ ದ ತಾಲೂಕು ಆಫೀಸ್. ಓಕೆ, ಅವ್ರು ರೆಸ್ಪಾನ್ಸ್ ಮಾಡಿದ್ದಾರೆ, ರೆಸ್ಪಾನ್ಸಿಬಲ್ ಇದ್ದಾರೆ. ಅದಕ್ಕೆ ನೀವೇನ್ ಮಾಡ್ತಿದ್ದೀರಾ? ಅವ್ರು ಏನಾದ್ರು ಹೇಳಿದ್ರೆ ನಮಗೆ ಗೊತ್ತಾಗೋದು. ನೀವು ತಾಲೂಕಲ್ಲಿ ಏನು ಗೊತ್ತಾಗಲ್ಲ ವಿಚಾರ. ಅವ್ರಿಲ್ಲ ಅಂದ್ರೆ ನಾವ್ಯಾರು ಕೇಳ್ಬೇಕು? ಒಂದ್ ನಿಮಿಷ, ನಾನು ಹೇಳಿದ್ದನ್ನು ಕೇಳಿಲ್ಲ. ಅವ್ರು ಏನಾದ್ರು ಹೇಳ್ಬೇಕಲ್ಲ ನಿಮ್ಗೆ, ಹಿಂಗ ಬಂದಿಲ್ಲ ಅಂತ. ನೀವು ರೋಲ್ಸ್ ಹೋಗಲ್ಲ, ನೀವು ಯಾವ ಡಾಕ್ಟರ್ ಬಂದಿದ್ದಾರೆ ಏನು ಇದೆಯಾ ನೋಡಿ. ಈ ಟೈಮಿಂಗ್ ಆಗಿದೆ, ಇವ್ರ ಗಮನಕ್ಕೆ ಇನ್ನೂ ತಂದಿಲ್ವಂತೆ ಇವರು. ಮತ್ ನೀವೇನ್ ಹೇಳ್ತಾ ಇದಾರೆ, ಅವ್ರು ಏನು ಹೇಳಿಲ್ಲ, ಅವರೇ ಕೇಳ್ಬೇಕು. ಈಗ ಒಬ್ಬ IR ಅಥಾರಿಟಿ ಆಗಿ ನೀವೇ ಒಂದ್ ರೌಂಡ್ಸ್ ಔಟ್ ಬಂದ್ಬಿಟ್ರೆ ಅಲ್ಲಿ ಡಾಕ್ಟರ್ಗಳು ಯಾರಿದ್ದಾರೆ ಏನು ಕೇಳ್ಕೊಂಡು ಜನಗಳಿದ್ದಾರೆ. ಬನ್ರಿ ನಮ್ ತುಮಕೂರು TH ಹೆಂಗ್ ಬರ್ತಾರೆ, ಒಂದೇ ಒಂದು ಕಂಪ್ಲೇಂಟ್ ಹೊಡೆದು ಇಮಿಡಿಯೇಟ್ ಆಗಿ ಆಕ್ಷನ್ ಮಾಡ್ತಾರೆ ಕುಣಿಗಲ್ ತಾಲೂಕಲ್ಲಿ. ನೀವು ಮಾತಾಡಿದ್ದು ಅಧಿಕಾರಿಯಾಗಿ ನೀವು ಬಂದು ನೋಡಿ ಸರ್, ನೋಡಿ ಸರ್. ಅಲ್ಲಿ ಪೇಷಂಟ್ ಹೋದ್ರೆ ಇಲ್ಲಿ ಫೋನ್ ನೋಡಿದ್ರೆ ಕೆಲಸಗಳಾಗ್ತದೆ. ಒಂದಷ್ಟು ಅಧಿಕಾರಿಗಳು ಎಲ್ಲಾದರೂ ಅರ್ಜಿನೇ ಕೊಡ್ಬೇಕು ಸರ್. ನೀವು ಇಲ್ಲಿ ಕಿಂಗ್ ಮೇಕರ್, IM ಕಿಂಗ್ ಮೇಕರ್. ನೀವು ಆರ್ಡಿನರಿ ಮನುಷ್ಯ ಅಲ್ಲ. ನೀವು ನಿಮ್ಮ ಅಂಡರಲ್ಲಿ ಅವರೆಲ್ಲ ಇರೋದು, ಅವ್ರ ಅಂಡರ್ ನೀವೆಲ್ಲ ಇರೋದು. ನೀವು ಹೇಳ್ದಂಗೆ ಅಲ್ಲಿ ಆಡಳಿತ ವರ್ಗ ಕೆಲಸ ಮಾಡೋದು. ಅವ್ರು ಬಂದಿಲ್ಲ, ಅಟೆಂಡೆನ್ಸ್ ಆಗ್ತೀನಿ, ಆಬ್ಸೆಂಟ್ ಆಗ್ತೀನಿ, ನೋ ರೆಸ್ಪಾನ್ಸ್. ಅದು ರೆಸ್ಪಾನ್ಸ್ ಅಲ್ಲ ಸರ್. ಇಲ್ಲಿ ನಮ್ಮ ತುರುವೇಕೆರೆ ತಾಲೂಕಿನ THO ರಂಗನಾಥ್ ಅವರು ಒಂದು ಬೇಜವಾಬ್ದಾರಿತನ, ಏನೋ ಯಾವನೋ ಒಬ್ಬ ಕಳ್ಳು ಬಚಾವ್ ಮಾಡಬೇಕು. ನಾಳೆ ನಮ್ ಬುಡಕ್ಕೆ ಏನ್ ಬರ್ತದೋ ಗೊತ್ತಿಲ್ಲ. ಅಲ್ಲ, ನಾವು ಬಚಾವ್ ಮಾಡಿ ಕಳ್ಳ ಭ್ರಷ್ಟ, ಪರಮ ಭ್ರಷ್ಟ ಅವನು. ಬಂದಿಲ್ಲ ಅಂದ್ರೆ ಇರಿ ಸರ್, ಒಂದು ನಿಮಿಷ ಕಟ್ ಮಾಡಿ ಸರ್. ಆಯ್ತು, ದಂಧೆ ಮಾಡ್ತಿದ್ದಾರೆ. ಆಯ್ತಾ ಸರ್? ಇದು ಒಂದಷ್ಟು ವಿಚಾರಗಳು ಹೇಳ್ಬೇಕು ಅಂದ್ರೆ ಇಷ್ಟೇ. THO ಅವರು ಯಾವ್ದು ಗಮನ ತಗೊಂಡಿಲ್ಲ, ನಮ್ಮ ಅಂಡರ್ಲಿಲ್ಲ. ನಾವೇನೋ ಯಾವ್ದಕ್ಕೂ ನಾವು ಫುಲ್ ಚಾರ್ಜ್ ನಾವು ತಗೊಂಡಿಲ್ಲ. ನಾವ್ ಯಾಕೆ ಹೋಗ್ಬೇಕು? ನಮ್ಮ ಹತ್ರಕ್ಕೆ ಅವ್ರು ಬಂದು ನಮ್ಗೆ ಮಾಹಿತಿ ಕೊಡ್ಬೇಕಂತ ಈ ತರ ಬೇಜವಾಬ್ದಾರಿ ಉತ್ತರ ಕೊಡ್ತಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ಇದಕ್ಕೆ ಎಚ್ಚೆತ್ಕೊಂಡು ಮುಂದೆ ಏನ್ ಮಾಡಬೇಕು. 2 ನಿಮಿಷ ಅವಕಾಶ ಕೊಡಿ. ಕಟ್ ಮಾಡಿಸಿ, ಲೈವ್ ಕಟ್ ಮಾಡಿಸಿ. ಅಧಿಕಾರಿ ವಿರುದ್ಧ ಏನ್ ಕ್ರಮ ತಗೋಬೇಕು. ಆಯ್ತಾ ಸರ್? ಕಟ್ ಆಯ್ತಾ ಸರ್? 1 ನಿಮಿಷ ಸರ್, ಈ ಕಡೆ ಬನ್ನಿ ಸರ್. ಬನ್ನಿ. ನೀವು ತಾಲೂಕು ಅಧಿಕಾರಿಯಾಗಿ ಬೇರೆ ಒಬ್ಬರನ್ನ ಯಾಕೆ ರೆಸ್ಪಾನ್ಸ್ ಪರ್ಸನ್ ನೀವು ಮಾಡ್ತೀರಾ? ಹೇಳಿ ಸರ್, ಏನ್ ಹೇಳಿ ಸರ್. ಇವಾಗ ನೋಡೋಣ. ನಾನು ಮೂಡ್ ಅಂತಂದ್ರೆ ನಾನು 2ನೇ ತಾರೀಕು ಇರೋದು. 3ನೇ ತಾರೀಕು ನಾನು ಊರಿಗೆ ಹೋಗ್ತಾ ಇದ್ದೀನಿ. ಹೌದಾ? ಊರಿಗೆ ಹೋದ್ರೆ ನಾನು 7ನೇ ತಾರೀಕು ಇಲ್ಲ 8ನೇ ತಾರೀಕು ಬರ್ತೀನಿ. 7ನೇ ತಾರೀಕು ತೊಳಿ ಸರ್. ಡಾಕ್ಟರ್ ಮುರಳಿ ಇನ್ನೊಬ್ರು ಪೇಷಂಟ್ ಕಡೆ ಗುರುಗೆ ಸ್ಟಾಫಿಗೆ ಎಲ್ಲರಿಗೂ ಕಡಿಮೆ ಮಾಡ್ಬಿಟ್ಟ. 14 ಆಗ್ತಿಲ್ಲ. ಅಷ್ಟೊಂದು ಕಡಿಮೆ. ಈಗ ಸ್ಟಾಫ್ನವ್ರಿಗೂ ಕೊಡ್ಬೇಕು. ಅವ್ರಿಗಂತೂ 5,000 ಕೊಡ್ಲೇಬೇಕು ನಾವು. ಅವರು ಹೋಗೋ ಪೆಟ್ರೋಲ್ ಖರ್ಚು 2,000 ಆಗುತ್ತೆ. ಏನೋ ಬಡವ, ನಾನು ಸಿಮೆಂಟ್ ಹಾಕಿ ಕೆಲಸ ಮಾಡ್ತಾರೆ ಅದಕ್ಕೋಸ್ಕರ. ಸರಿ ಸರ್, 13 ಹಾಕ್ಸ್ಬಿಡಿ. ಅದು ನುಗ್ನಾ ಅಂತ ನಂಬರ್ ಬರುತ್ತೆ. ಅದೇ ನಿಮ್ಮ ನಂಬರ್ ಕೊಟ್ಟಿದ್ರಲ್ಲ ಅದು? ಅದು ಬೇರೆ ಎಷ್ಟು ಪಕ್ಕ ಕೊಟ್ಟಿದ್ರ? ಅದು ಏನಂತ ತೋರಿಸುತ್ತೆ? ಸೌಮ್ಯ ಅಂತ ಪಡ್ಕೊಂಡ್ಬಿಟ್ರ ನೀವು? ಸೌಮ್ಯ ಅವ್ರದಾ? ಈಗ ಇನ್ನೊಂದು ನಂಬರ್ ಕಳಿಸಿ. ಆ ನಂಬರ್ ಕಳಿಸ್ತೀರಿ ಸರ್? ಕಳಿಸ್ತೀನಿ. ಸರಿ ಸರ್, ಕಳಿಸಿ. ಅದು ಹಾಕ್ಬೇಕು ಸರ್. ಮಾತಾಡಿ. ಡೆಲಿವರಿ 15,000 ಡೆಲಿವರಿ ಆಗಿದೆ. 1,000 ಕಮ್ಮಿ ಮಾಡ್ತೀನಿ, 14,000 ಅಂತ ಹೇಳಿದ್ದಾರೆ. ಈಗ ನಾನು ದಿನೇಶ್ ಗುಂಡೂರಾವ್ ಫೋನ್ ಮಾಡಿ ಕೊಡ್ತೀನಿ. ನೀವೇನು ಆನ್ಸರ್ ಮಾಡ್ತೀರಾ ಮಾಡಿ. ಮಾತಾಡಬಾರ್ದು.
ನೀವು ಇವಾಗ ನವೀನ್ ಅವ್ರನ್ನ ಮುರಳಿ ಅವ್ರನ್ನ ಕರೆಸ್ತೀರಾ, ಇಲ್ಲ ಡ್ಯೂಟಿಗೆ ಬಂದಿದ್ದಾರಾ, ಇಲ್ಲ ಲೀವ್ ಹಾಕಿದಾರಾ, ಅದು ನಾವು ಬೇಕಿವಾಗ ವಿಚಾರಿಸ್ತೀನಿ ಯಾವಾಗ ಸರ್? ಈಗ ಫೋನ್ ಮಾಡಿ ಸರ್. ಮಾಡಿ ಸರ್. ಈಗ ಆಯ್ತು, ನೀವು ಬನ್ನಿ ಸರ್. ಇಲ್ಲೇ ಇರಿ ಸರ್. ನಾನು ಮಾತಾಡ್ತೀನಿ, ಬನ್ನಿ ಸರ್. ಇನ್ನೊಂದು ಕೊಡ್ತೀನಿ ಇರಿ ಸರ್. ಇನ್ನೊಂದೇ ಒಂದು ಕೊಟ್ಬಿಡ್ತೀನಿ ಇರಿ ಸರ್. 2 ನಿಮಿಷ ಇರಿ ಸರ್. ಬಿಸಿ ಅವರು ಶ್ರೀನಿವಾಸ್ ಅವರು ಆರೋಗ್ಯ ಸೌಧದಲ್ಲಿ ಕಟ್ ಮಾಡ್ತಾರೆ. ಸರ್ ನಮಸ್ತೆ, ಎಲ್ಲಿದ್ದೀರಾ ಸರ್? ಯಾರು OPD ಇದ್ದೀರಾ? ಕರ್ಸಿದ್ರಿ? ಅಲ್ಲಿದು ಯಾರು ಸರ್ ಅವರು? ಮುರಳಿ ಮಾತಾಡಿದ್ರು. ಕರ್ಸಿ, ನಿಮ್ಮ ಕಾಬಿನ ಕರ್ಸಿ. ಇಲ್ಲಿ ಬರಕ್ಕೆ ಹೇಳಿ ಸರ್. ಅದೇ ಫೋನ್ ಕಟ್ ಮಾಡ್ತೀರಾ? ಇಲ್ಲಿ ಬನ್ನಿ ಅಂತ ಹೇಳಿ. ನಿಮ್ಮ ಆಫೀಸ್ ಬರಕ್ಕೆ ಇದಕ್ಕೇನ? ಸರ್ THO ಆಫೀಸಿಗೆ ಬನ್ನಿ. ಕೂತ್ಕೊ ಬನ್ನಿ ಸರ್. ಈಗ ಹಿಡಿಯರಪ್ಪಲ್ಲ ಇವ. ಶ್ರೀನಿವಾಸನ್ ನೀವೇ ತೊಗೊಳ್ಳಿ. ಇಲ್ಲ ಫೋನ್ ಕಾಲ್ ಸೆಂಟರ್ ಫೋನ್ ಬರ್ತೀವಿ ಬಿಡಿ. ಬನ್ನಿ ಸರ್. ಕೋಣ ಏನು ಮುರಳಿ, ಡಾಕ್ಟರ್ ಮುರಳಿ ಬಾ, ಹೆಸರು ಕೇಳೋಕ್ಕೆ ಒಂಥರ ಏನೋ ಒಂಥರ. ಕಳ್ಳರಿಗೆಲ್ಲ ಡಾಕ್ಟ್ರೇಟ್ ಕೊಟ್ಟು ಅವ್ರು ಓದಿ ಅಲ್ಲೇನು ದುಡ್ಡಿನ ಮೇಲೆ ಇವರೆಲ್ಲ ಪದವಿ ಗಿಟ್ಟಿಸ್ಕೊಂಬಂದಿರ್ತಾರೋ, ಯಾರ್ಯಾರು ಲಂಚ ಕೊಟ್ಟು ಪದವಿ ಗಿಟ್ಟಿಸ್ಕೊಂಬಂದಿರ್ತಾರೆ, ಯಾವ ರೀತಿ ಬಂದಿರೋ ಗೊತ್ತಿಲ್ಲ. ಸೊ THO ಅವ್ರಿಗೆ ಫೋನ್ ಮಾಡಿದ್ದಾರೆ, ಬರಲಿ ಇಲ್ಲಿಗೆ ಮಾತಾಡಿಸ್ತೀನಿ. ಸ್ವಲ್ಪ ಮಾತಾಡೋದು, ದಯವಿಟ್ಟು ಡಿಸ್ಕನೆಕ್ಟ್ ಮಾಡ್ಬಿಡಿ ಸರ್. ಆಮೇಲೆ ನಿಮ್ಮ ಅಧಿಕಾರಿಗಳಿಗೆ ಯಾರು ID ಕಾರ್ಡ್ ಹೇಳಕ್ಕೆ ಹೇಳಿಲ್ವಾ ನೀವು? ಅವರು ಏನೋ ನಿಮ್ಮ ಸರ್ ಕೇಳ್ಕೊಳ್ಳಿ ಅಂತ ಹೇಳ್ತಾರೆ. ಅವರು ID ಕಾರ್ಡ್ ಹಾಕಿ ಅಂದರೆ ನಮ್ಮ ಸರ್ಗೆ ಹೇಳಿ ಅಂತ ಹೇಳ್ತಾರೆ. ಇವರು ID ಕಾರ್ಡ್ ಕೊಟ್ಟಿಲ್ವಾ ಯಾರಿಗೂ ಡಿಪಾರ್ಟ್ಮೆಂಟಿಂದ? ಎಷ್ಟು ದಿನ ಆಯ್ತು ಮೇಡಮ್ ಅಪ್ಡೇಟ್ ಮಾಡಕ್ಕೆ ಕೊಟ್ಟು? ಎಷ್ಟು ದಿನದಿಂದ ಕೆಲಸ ಮಾಡ್ತಾ ಇದ್ದೀರಾ ಇಲ್ಲಿ? 4 ವರ್ಷದಿಂದ. 4 ವರ್ಷದಿಂದ ಅಪ್ಡೇಟ್ ಆಗ್ತಾ ಇದೆಯಾ ID ಕಾರ್ಡು? ಯಾಕೆ ಹಾಕಲ್ಲ? ಅದು ಹೊಸದಾಗಿ ಅಪ್ಡೇಟ್ ಆದ್ಮೇಲೆ ಹಾಕೋಣ ಅಂತ ಹಾಕೊಂತೀನಿ. 4 ವರ್ಷದಿಂದ ಅಪ್ಡೇಟ್ ಆಗಿಲ್ಲ ಮೇಡಮ್. ಇದು ಹಾಕಂತ ಇದ್ವಿ, ಇವಾಗ ರೀಸೆಂಟ್ ಆಗಿ ಹಾಕೊಂತ ಇಲ್ಲ ಅಷ್ಟೇ. ಯಾಕೆ ಆಗ್ತಿಲ್ಲ? ನೀವು ಯಾರು ಅಂತ ಈಗ ಬಂದು ಕುಂತ್ಕೊಂಡ್ರೆ ನೀವು ಈಗ ಬಂದು ಕುಂತಿದ್ದೀರಲ್ವ? ನಾವೇನು ಹಂಗಂತಾರೆ ಸರ್ಕ್ಯುಲರ್ ಹೊಡಿಸ್ತಾರೆ. ನಾವು ಟೇಪ್ ಚೇಂಜ್ ಆಗಿದೆ, ಸರ್ಕ್ಯುಲರ್ ಚೇಂಜ್ ಆಗಿದೆ. ಸರ್ಕಾರದಿಂದ ಒಂದು ವಾರದಲ್ಲಿ ರೆಡಿ ಮಾಡಿಸಿದ್ವಿ. ಆಮೇಲೆ ಅಪ್ಡೇಟ್ ಮಾಡೋಕ್ಕೆ 4 ವರ್ಷ ಬೇಕಾ? ಎಷ್ಟು ದಿನ ಆಯಿತು ಸರ್? ಎಷ್ಟು ದಿನ ಬೇಕು ಸರ್? ಆಯಿತು, ಎಷ್ಟು ದಿನ ಬೇಕು? ಅಲ್ಲ ಕೊಟ್ಟು ಎಷ್ಟು ದಿನ ಆಯಿತು ಸರ್ ಅಪ್ಡೇಟ್ ಮಾಡೋದಕ್ಕೆ? ಅಪ್ಡೇಟ್ ಮಾಡೋಕ್ಕೆ ಕೊಡೋದಕ್ಕೆ ಎಷ್ಟು ದಿನ? 1 ವಾರ ಬೇಕಾ ಸರ್? ನೀವು ವಿಚಾರಿಸಲ್ಲ ಸರ್. ಆಶಾ ಕಾರ್ಯಕರ್ತರು ಆಯ್ಕೊಂಡು ಓಡಾಡ್ತಾರೆ ಸರ್. ಇಲ್ಲ ಅವ್ರಿಗೂ ಆಶಾ ಕಾರ್ಯಕರ್ತರು ಕೊಡೋದೇ ನಾವು ನೋಡಿದೀವಿ. ಎಲ್ಲ ನಮ್ಮ ಆಶಾ ಕಾರ್ಯಕರ್ತರಾಗಿರ್ಬೋದು, PHCOs, HIOs, ಮೆಡಿಕಲ್ ಆಫೀಸರ್ಸ್ ಎಲ್ಲರಿಗೂ ಕಾಮನ್ ಆಗಿ ಬಂದೇ ಮಾಡಿಸ್ತಾರೆ. ನೀವೇ ID ಕಾರ್ಡ್ ಹಾಕಿಲ್ಲ ಅದನ್ನೇ ಅಷ್ಟು ಅಲ್ವಾ? ರಂಗನಾಥ್ ಅವರು ಕಿಂಗ್ ಮೇಕರ್ ಆಗ್ಬೇಕಿಲ್ಲಿ, ಡಮ್ಮಿ ಆಗ್ಬಾರ್ದು. ಯಾರ ಪ್ರಭಾವಕ್ಕೂ ನಾನಿಲ್ಲ ಸರ್. ಬೇಕಾದ್ರೆ ನೀವು ಹೇಳ್ತಗೊಂಡು ಆಮೇಲೆ ಕೇಳಿ ಸರ್. ನಿಮ್ಮಿಂದ ನಮ್ಗೆ ಸರ್ ನಿಮ್ಮ ಕ್ಯಾರೆಕ್ಟರ್ ನಮ್ಗೆ ಅಂತ ಸರ್. ನಾನು ಯಾರ ಪ್ರಭಾವಕ್ಕೂ ಕೆಲಸ ಮಾಡಿ ನಾನು ಮಾಡ್ಕೊಂಡು ಹೋಗ್ತೀನಿ ಅಷ್ಟೇ. ಸರ್ ಈಗ ನೀವು ಪ್ರಭಾವ ಇರೋದ್ರಿಂದ ಏನೇ ಅನಾಹುತಗಳಾದ್ರೂ ನಿಮ್ಮ ತಲೆ ಮೇಲೆ, ನಿಮ್ಮ ಜವಾಬ್ದಾರಿ ಮೇಲೆ ಬರೋದು ಅಲ್ವಾ ಸರ್? ನಿಮ್ಮ ಸೀಟು ಅಂತ ಅಲಂಕರಿಸೋದ್ಮೇಲೆ ಅದು ನಿಮ್ಮ ಜವಾಬ್ದಾರಿ ಅಂತ ಬರುತ್ತಲ್ವಾ ಅಲ್ವಾ? ಹೇಗಾಯ್ತು? ಯಾವಾಗ ತರಿಸ್ತಾರೆ ಸರ್ ID ಕಾರ್ಡು? ಬರುತ್ತೆ ಸರ್. ಹಾಂ, 2 ದಿನದಲ್ಲಿ ಬರುತ್ತೆ. 2 ದಿನದಲ್ಲಿ ಬರುತ್ತೆ. ಇವತ್ತು ಯಾವ ವಾರ? ಶುಕ್ರವಾರ, ಶನಿವಾರ, ಭಾನುವಾರ, ಸೋಮವಾರ ಸೋಮವಾರದಿಂದ ಇರುತ್ತೆ. ಎಲ್ಲರೂ ID ಕಾರ್ಡ್ ಇರುತ್ತೆ.
ನಾವು ಬೆಂಗಳೂರಲ್ಲಿದ್ದರು ಇಲ್ಲಿ ಯಾರ್ಯಾರು ಐ ಡಿ ಕಾರ್ಡ್ ಇದ್ದಾರೆ ವಿತ್ GPS ಫೋಟೋ ಸಮೇತ ನಾವು ತಗೋತೀವಿ. ಏನಕ್ಕೆ ಡಾಕ್ಟ್ರುಗಳ ಸಮಸ್ಯೆ ಏನಿದೆ? ಡಾಕ್ಟ್ರುಗಳ ಸಮಸ್ಯೆ ಏನು ಕೆಲಸ ಮಾಡೋದಕ್ಕೆ? ಬರೋ ಸಂಬಳ ಬಂದೇ ಬರ್ತದೆ, 70-80 ಸಾವಿರ ಬಂದೇ ಬರ್ತದೆ, ಎಲ್ಲಿ ಕೂತ್ಕೊಂಡು ಸೈನ್ ಹಾಕ್ಬಿಟ್ರೆ ಅಲ್ಲಿ ಹೋಗಿ ನಡೀತದೆ ಅಂತ ಅಲ್ಲ ಸರ್? ಸರ್ ಸೇಮ್ ಖಾಲಿ ಇದೆ, ಲಿಂಗೂರಲ್ಲಿ ಖಾಲಿ ಇದಾವೆ, ಪಾವಗಡ ಖಾಲಿ ಇದಾವೆ, ಮಧುಗಿರಿ ಖಾಲಿ ಇದಾವೆ, ಬರ್ಬೇಕಲ್ವಾ ಡಾಕ್ಟರ್ಗಳು? ಡಾಕ್ಟ್ರುಗಳು ಪ್ರೈವೇಟ್ ಹಾಸ್ಪಿಟ್ಲ್ ಕೆಲಸ ಮಾಡ್ತಾರೆ ಸರ್. ಇಲ್ಲಿ ನೋಡಿ ಸರ್, ಗೌರ್ಮೆಂಟ್ ಪ್ರೈವೇಟ್ ಡಾಕ್ಟ್ರುಗಳು ಅಲ್ಲಿ ಕ್ಲಿನಿಕ್ ಇಟ್ಕೊಂಡು ಕೆಲಸ ಮಾಡ್ತಾವ್ರೆ. ಇಲ್ಲೂ ಸಂಬಳ ಅಲ್ಲೂ ಸಂಬಳ. ಚೆನ್ನೈ ಸರ್ ರೈಸ್ ಸಂಘ ಅಧ್ಯಕ್ಷ ನಿಮ್ಮನ್ನು ನೋಡೋಕೆ ಬಂದು ನಮ್ಮ ಏನು ಸರ್ ನಿಮ್ಮದು ಆಸ್ಪತ್ರೆ ವ್ಯವಸ್ಥೆ? ಬಾ ಚೆನ್ನಾಗಿದೆ ಸರ್, ಜಿಲ್ಲಾಧ್ಯಕ್ಷ. ಏನು ನಿಮ್ಮ ತುರುವೇಕೆರೆ ಆಸ್ಪತ್ರೆಯಲ್ಲಿ ನೀವು ಕೆಲಸ ಮಾಡ್ತಿದ್ರು, ನಾಟಕ ಆಡ್ತಿದ್ರು, ಇಲ್ಲ ದುಡ್ಡಿಗಾಗಿ ಕೆಲಸ ಮಾಡ್ತಿದ್ರು? ದುಡ್ಡಿಗಾಗಿ ಕೆಲಸ ಮಾಡ್ತಾ ಇದ್ರಿ ಅಂತ ನಮ್ಮ ಅನಿಸಿಕೆ. ಒಂದು ಚೇರ್ ಕೊಡ್ರಿ, ಒಂದು ಚೇರ್ ಅಲ್ಲ ಕಣ್ರಿ, ಸಸ್ಪೆಂಡ್ ಆಗಿ ಒಂದ್ಸಲಿ ಬಂದು ತಿರ್ಗಾ ಅವ್ನು ದುಡ್ಡು ಕೇಳವನೆ ಅಂದ್ರೆ ಅವ್ನಿಗೆ ಏನ್ ತಗೊಂಡು ಉಯ್ಬೇಕು ನಾವು? ನೀವೇನ್ ಮಾಡ್ತಿದ್ರಿ ಅಲ್ಲಿ? ಅವ ಮಿತ್ತಲ್ಲ ಫೋನ್ ಇಟ್ಕೊಂಡ್ಬಿಟ್ಟು ಹೊಡ್ಕೊಡೋಳ ಆಚೆ ಅಮ್ಮ. ಏನು ರೊಕ್ಕ ಮನೆ ಹಾಸ್ತಿನ ಇದು ಏನು ಆಸ್ಪತ್ರೆ? ಯಾರು ರವಿ ಹೆಂಡತಿ ಇಲ್ಲಿ ಹೆರಿಗೆ ಬಂದ್ರೆ ಇಲ್ಲಿಂದ ಅಲ್ಲಿ ಬರ್ಕೊಡೋದು. ಸುಮ್ನೆ ಬರ್ಕೊಟ್ಟಿದ್ದು 10,000 ರೂಪಾಯಿ ಒಬ್ಬರಿಗೆ. ಒಂದ್ ಹೆರಿಗೆ ಕೇಸ್ 10,000 ರೂಪಾಯಿ ಕೊಡೋದಕ್ಕೆ ಬರ್ಕೊಟ್ಟವ್ರಿಗೆ ನಾಟಕ ಆಡ್ತಿದ್ರೆ ನಾವ್ ಹೇಳಿದೀವಿ. ಪ್ರತಿ ಆಸ್ಪತ್ರೆ, ಪ್ರತಿ ಹೋಟ್ಲುಗಳಲ್ಲಿ ಎಲ್ಲ ಪೂರ್ತಿ ಗೋಲ್ಮಾಲ್, ಕಲ್ಬೇರಿಕೆ ಎಣ್ಣೆ, ಆ ತಿಂಗಳ್ದೆಲ್ಲ ಫುಡ್ ಪಾಯ್ಸನ್ ಆಗ್ತೈತೆ ಅಂತ. ಅವ್ನು ಯಾವನ್ರಿ ಅವ್ನು ಯೋಗೀಶ್ ನಾನು ಹೊರದಿ ಕೊಟ್ಟು ಎಷ್ಟು ಕೇಳ್ತಿದ್ದೆ ಹೊರದಿ ನಾನು ಸರ್. ನಿಮಿಷ ಬೇಡ ನಮ್ಗೆ, ನಿಮಿಷಗಳು ಕೇಳಿಸ್ಕೋಬೇಕು ಸರ್, ನೀವು ಕೇಳಿಸ್ಕೋಬೇಕು ಸಮಸ್ಯೆ. ನಿಮ್ಮ ಅವ್ಯವಹಾರ ಎಷ್ಟು ಅಂತ ಡೀಟೇಲ್ಸ್ ಕೊಡ್ತೀನಿ, ಪಿನ್ ಟು ಪಿನ್ ಕೊಡ್ತೀನಿ ನಾನು, ಗೊತ್ತಾ? ಪಿನ್ ಟು ಪಿನ್ ಕೊಡ್ತೀನಿ. ನೀವು ಏನ್ ಕ್ರಮ ಕೈಗೊಳ್ತಿದ್ರಿ ಅಂತ? ಮಧ್ಯಾಹ್ನದಾಗ ಇಬ್ರು ಇಲ್ಲಿ 4 ಸಿಲಿಂಡರ್ ಇಟ್ಕೊಂತಾರೆ, 3 ಟೂ ಬಿಟ್ಕೊಂಡು ಡೈರೆಕ್ಟ್ ನಡ್ಕೊಂಡು ನರ್ಸಿಂಗ್ ಹೋಗ್ತಾರೆ. ಏನ್ ಮಾಡ್ತಿದ್ರಿ ನೀವು? ಬೇಕಾ ನಿಮ್ಗೆ ವಿಡಿಯೋ ಬೇಕದು? ಇಲ್ಲೇ ಮೆಡಿಸಿನ್ ತಗೊಂಡ್ರೆ ಅಲ್ಲಿ ಪ್ರೈವೇಟ್ ಅಲ್ಲಿ ಕೊಟ್ಟು ದುಡ್ಡು ಮಾಡ್ತಾವ್ರಿ. ಏನ್ ಮಾಡ್ತಿದ್ದೀರಾ ನೀವು? ಸ್ಟಾಕ್ ಲಿಸ್ಟ್ ಅಲ್ಲಿ ನೋಡಿದೀರಿ ನೀವು? ನಾನು ಫಾಲೋ ಮಾಡಿ ನಾ ಮುಡ್ಕೊಂಡು ಕಳ್ಸಿನಿ ಅವತ್ತು. ಕೈ ಏನ್ ಇಟ್ಕೊಂಡು ಹೋಗ್ತಾರೆ ಅಂತ ನೋಡಿದೀರ ನೀವು? ಸರ್ ನನಗೆ ಕಥೆ ಗೊತ್ತಿಲ್ಲ. ಡ್ಯೂಟಿ ಅವರಲ್ಲಿ ಯಾವನ ಕೇಳಿ, ನಾನು ಸಿಂಗಲ್ ರೋಡೆ ಮಾಡ್ಸೋದು. ಡ್ಯೂಟಿ ಅವರ ಯಾವನಾರ ನರ್ಸಿಂಗ್ ಹೋಮ್ ಖಂಡಿತ ಆದ್ರೆ ಅಲ್ಲೇ ಬೀಗ ಹಾಕೊಂಡು ಅಲ್ಲೇ ಕುಂತ್ಕೊಂತೀವಿ. ಅವ್ನು ಇಲ್ಲಿ ಬರ್ಕೂಡ್ದು ಮತ್ತಿನ್ನ ಬರ್ಕೂಡ್ದು ಅವ್ನು ಇಲ್ಲಿ. ಸಾವಿರಾರು ಜನ ಅಮಾಯಕರು ಕ್ಯೂ ನಿಂತವ್ರೆ, ಸಾವಿರಾರು ಜನ. ಯಾರು ಏನಿಲ್ಲ, ತಗೋ ಐಟ್ರು ಮುಗಿತಷ್ಟು ಇನ್ನೇನು ಇಲ್ಲ. ಅವ್ನು ಮುಟ್ಟು ನೋಡಂಗಿಲ್ಲ, ಸ್ಟೆಥೋಸ್ಕೋಪ್ ಹಾಕಂಗಿಲ್ಲ, ಒಂದು ಏನು ಚೆಕ್ ಮಾಡಲ್ಲ. ನಾನೇ ಬರ್ತೀನಿ ಹಾಸ್ಪಿಟಲ್ಗೆ, ಚೆಕ್ ಮಾಡಲ್ಲ, ಮುಟ್ಟ ಇಲ್ಲ. ಸ್ವಾಮಿ ಅವತ್ತು ನನಗೆ BP ಜಾಸ್ತಿ ಆಗಿ ಬಂದ್ರೆ ಏನ್ ಮಾಡಿ ಗೊತ್ತಾ? ಒಂದು ಇಂಜೆಕ್ಷನ್ ಕೊಟ್ಬಿಟ್ಟು ಹೋಗು ಅಂದ್ರು. ನಾನೇನ್ ಮಾಡಿದೆ? ಸ್ವಾಮಿ ನನಗೆ ಉಸಿರು ಮೇಲಕ್ಕೆ ಹೋದ್ರೆ ಕೈ ಇಳಿದಿಲ್ಲ, ಅರ್ಧ ಗಂಟೆ ಇಲ್ಲಿ ಇರ್ತೀನಿ ಅಂದ್ರೆ ಬೇಡ ಹೋಗ್ರಿ. ನೆಕ್ಸ್ಟ್ 2 ನಿಮಿಷಕ್ಕೆ ಹಂಗೆ ಆಯ್ತು. ತಿರ್ಗಾ ಮತ್ತೆ ಅದು ರೆಸ್ಪಾನ್ಸೇ ಇಲ್ಲ. ತಿರ್ಗಾ ವೇನ್ಸ್ಗೆ ಇಂಜೆಕ್ಷನ್ ಕೊಟ್ಟಾಗ ನನಗೆ ಕ್ಲಿಯರ್ ಆಯ್ತು. ಸ್ವಲ್ಪ ಒಂದು ಜವಾಬ್ದಾರಿ ಬೇಡ ಸಾಮಾನ್ಯ ಕಥೆ ಸರ್. ಒಬ್ಬ ಹೋರಾಟಗಾರನಿಗೆ ಅಷ್ಟು ಮಾಡಿದ್ಮೇಲೆ ಇಂಜೆಕ್ಷನ್ ರೂಮಲ್ಲಿ ಒಬ್ರು ಸೃಷ್ಟಿಸ್ತಾರೆ. ಪಾಪ ಏನ್ ಮಾಡ್ತಾರೆ? ಮುರಳಿ ಡಾಕ್ಟರ್ ಸನ್ಮಾನ ಒಂದು ಯಾರಾದ್ರೂ ಇಷ್ಟು ದಿನ ಹೋಗಿ ಹೇಳಿ ಕೇಳಿ ಸಿಸ್ಟ್ರು ಒಬ್ಬರು ಇಂಜೆಕ್ಷನ್ ಕೊಡಕ್ಕಾಗ್ತದೆ. ಇಷ್ಟು ಜನ ನಿಂತವ್ರೆ. ಅವು ನಿಮ್ಮ ಡೆಂಟಲ್ ಅವ ನಿಮ್ಗೆ ಯಾರು ಬಂದು ಅಲ್ಲಿ ಬರ್ರಿ ಅಂತ ಕರೆಯೋದು. ಯಾಕಂದ್ರೆ ರಬ್ಬು ಮನೆ ಹಾಕ್ತೀನದು ಈ ಸಂಬಂಧನಲ್ವನು ಇಲ್ಲಿ ಕೆಲಸ ಮಾಡ್ತೀರಾ ನೀವು? ಇಲ್ಲಿ ಬಿಸ್ನೆಸ್ ಆಗಲ್ಲ ಸ್ವಾಮಿ. ಒಂದೇ ಹೇಳ್ತೀನಿ ಕೇಳಿ, ಇದು ಫೈನಲ್ ವಾರ್ನಿಂಗು. ನಾನು ಅವರು ಮೇಡಮ್ ಮಾಡಿದ್ದಾಗ 3 ಸಾರಿ ವಾರ್ನಿಂಗು ವಿಡಿಯೋ ಹಿಂಗೆ ಐತಿ. ಹೌದು, ನಾ ಬಂದು ಕೂತ್ಕೊಂಡಿ ಹೇಳಿದ್ರೆ ಫೋನ್ ಇಟ್ಕೊಂಡು ಹೋಗೋದು. ಇದ್ರ ಸರ್ಕಲ್ ಇನ್ಸ್ಪೆಕ್ಟರ್ ಫೋನ್ ಮಾಡೋದು. ನಾವೇ ಟೆರರಿಸ್ಟ್ ನಾವೇನ ನೀವು? ಅದೇ ಅಧಿಕಾರಿಗಳನ್ನ ನಾವು ಫ್ರೆಂಡ್ ತರ ನೋಡ್ತೀವಿ. ಫಸ್ಟ್ ತಿಳ್ಕೊಳ್ಳಿ, ನೀವೇ ಅಂತಲ್ಲ, ಪ್ರತಿಯೊಬ್ಬ ಅಧಿಕಾರಿನೂ. ಯಾಕೆ ಗೊತ್ತಾ? ನಮ್ ಕೆಲಸ ಮಾಡ್ಕೊಳ್ಳಿ ಜನತ ಅಂತ. ನೀವು ಟೆರರಿಸ್ಟ್ ತರ ನೋಡಿದ್ರೆ ನಾವೇನಾಗಬೇಕಂತೆ? ಟೆರರಿಸ್ಟ್ ಆಗಬೇಕಾದ ನಾವು ಅಲ್ವಾ? ಸರ್ ಯೋಗೀಶ್ ಅವ್ರಿಗೆ, ಸರ್ ಯೋಗೀಶ್ ಒಂದ್ ನಿಮಿಷ, ನಿಮ್ ಫುಡ್ ಸೇಫ್ಟಿ ಆಫೀಸರ್ ಅವನಲ್ವಾ? ಅವ್ರು ಯಾವ್ಯಾವ್ದು ರಿಪೋರ್ಟ್ ಕೊಟ್ಟರೆ ತರಿಸಿ, ಅದು ರಿಪೋರ್ಟ್ ತರಿಸಿ. ಯಾವ್ಯಾವ ಹೋಟ್ಲದು
ರಿಪೋರ್ಟ್ ತರ್ಸಿ ಅವ್ನು ಕರೀಲಿ ಅವ್ನು. ಮಾತಾಡಿ ಪ್ರತಿ ಓಟ್ಲಲ್ಲಿ ಕಲಬೆರಕೆ ಎಣ್ಣೆ. ಇದೇ ವಿಷಯದಲ್ಲಿ ಡಿಸಿ ಮೇಡಮ್ ಇಂದನೇ ಆರ್ಡರ್ ಆಗಿತ್ತು. ತಹಶೀಲ್ದಾರ್ ಇದಕ್ಕೆ ಒಂದು ಕ್ರಮ ಕೈಗೊಳ್ಳಿದ್ರೆ ನನ್ನ ಚೀಫ್ ಆಫೀಸರ್ನ ಫುಡ್ ಸೇಫ್ಟಿ ಆಫೀಸರ್ನ ಪೊಲೀಸ್ ಸ್ಟೇಷನ್ ಇಂದ ಸಿಬ್ಬಂದಿ ಕೊಟ್ಟಿದ್ದು ಅದ್ರ ಬಗ್ಗೆ ನಾವು ಪರಿಶೀಲನೆ ಮಾಡಿದ್ದೇವೆ. ಸರಿ. 10 ಇಲ್ಲಿ ಇರ್ತಕ್ಕಂಥ ಚಿಕ್ಕ ಹೋಟೆಲ್ಗಳು, ದೊಡ್ಡ ಹೋಟೆಲ್ಗಳು ಎಲ್ಲದನ್ನು ವೆರಿಫೈ ಮಾಡಿದ್ವಿ. ಒಂದು ಹೋಟೆಲ್ಗಳಲ್ಲಿ ಸರಿ ಇಲ್ಲ, ಒಂದು ಹೋಟೆಲಲ್ಲಿ ಎಣ್ಣೆ ಚೆನ್ನಾಗಿಲ್ಲ, ನೀರು ಚೆನ್ನಾಗಿಲ್ಲ, ಎಲ್ಲಾದ್ರೂ ಇಡ್ಲಿನ ಪ್ಲಾಸ್ಟಿಕ್ ಅಲ್ಲಿ ಬೇಯಿಸ್ತಿದ್ದಾರೆ. ಗೌರ್ಮೆಂಟ್ ಹಾಸ್ಪಿಟಲ್ ರೋಗಿಗಳಿಗೆ ಪ್ಲಾಸ್ಟಿಕ್ ಕೂಡ ಕೊಡ್ತಾರೆ. ಅದ್ರ ಬಗ್ಗೆ ಒಂದು ತಿಂಗಳು ಕೊಟ್ಟಿದ್ದೀನಿ, ಒಂದಷ್ಟು ಜಾಗ ಮೀಡಿಯಾ ಸಮೇತ. ಅಷ್ಟನ್ನ ನಾವು ಐಡೆಂಟಿಫೈ ಈಗ ಆಯ್ತು ಸರ್, ಇಲ್ಲಿ ಇಂಪ್ರೂವ್ಮೆಂಟ್ಗೆ ಲೆಟರ್ ಕೊಟ್ಟಿದ್ದೀವಿ. ಈಗ ಇದು ಎಷ್ಟು ಒಂದು 3 ವಾರ ಆಗಿದ್ದು ಎಲ್ಲ ಹೋಟೆಲ್ಗಳು ರೈಡ್ ಮಾಡಿ ಈಗ ನೆಕ್ಸ್ಟ್ ಅವ್ರಿಗೆ ಟೈಮಿಂಗ್ಸ್ ಕೊಟ್ಟಿದ್ದೀವಿ. ನೆಕ್ಸ್ಟ್ ನಾವು ವಿಸಿಟಿಗೆ ಬರೋಷ್ಟಕ್ಕೆ ಇಷ್ಟು ನ್ಯೂನತೆಗಳನ್ನ ರೆಡಿ ಮಾಡ್ಕೊಬೇಕು, ಇಲ್ಲಾಂದ್ರೆ ಯೂಸ್ ಬೇಕಿರುತ್ತೆ, ಇಲ್ಲ ನಿಮ್ಮ ಹೋಟೆಲ್ಗಳು ಕ್ಲೋಸ್. ಸ್ವಾಮಿ, ನಾವು ನಿಮ್ಮ ಏನು ಫುಡ್ ಸೇಫ್ಟಿ ಆಫೀಸರ್ ಅವ್ರಿಗೆ ಫಸ್ಟ್ ತಿನ್ನಿಸ್ತೀವಿ ನಿಂತ್ಕೊಂಡು, ಯಾವುದೇ ಕಾರಣ ಬಿಡವ. ಅವ್ರಿಗೆ ಫಸ್ಟ್ ತಿನ್ನಿಸ್ತೀವಿ, ಆ ಊಟ ಫಸ್ಟ್ ಅವ್ರಿಗೆ ತಿನ್ನಿಸ್ತೀವಿ ನಾವು. ಈ ಮುಂದೆ ಏನ್ ಬೇಕಾದ್ರೂ ಹೋಗಲಿ ಕೆಲ್ಸ್ಕೊಡ್ರಿ. ಈ ಹೋಟ್ಲುಗಳ ಕಥೆನೇನ್ರಿ ಇದು? ಅವ್ನ ಅಮ್ಮ ಕುಡಿಯಕ್ಕೆ ನೀರು ಕೊಡಲ್ಲ, ಮರ್ಯ ದುಡ್ಡು ಕೊಡ್ತಾನೆ ಕುಡಿತಾರೆ ಸುಳೆ ಮಕ್ಕಳು. 20 ರೂಪಾಯಿ ಕೊಟ್ಟು ನೀರು ತಾನು ಕುಡಿಬೇಕಂತೆ ಹೋಟ್ಲೆ ಕೀಳಕ್ ಅವ್ರು ಹೋಟ್ಲುಗಳು. ನೋಡಿ, ಈ ತುರುವೇಕೆರೆ ತಾಲೂಕು, ತುರುವೇಕೆರೆ ಅಲ್ಲ ಸರ್, ದೊಡ್ಡ ಕಾಸು ಗುಬ್ಬಿ ತಾಲೂಕು. ಗುಬ್ಬಿದ್ ಬಿಡಿ, ಅದು ಆಯ್ತು. ಡಾಕ್ಟರ್ ಸಿಕ್ಕಿಲ್ಲ ಎಲ್ಲೇ ಇರ್ಲಿ. ಸೊ ಹೋಟ್ಲಿಗೆ ಊಟಕ್ಕೆ ಹೋಗ್ತಾರೆ, ಕುಡಿಯಕ್ಕೆ ನೀರು ಕೊಡಲ್ಲ ಅಂತಂದ್ರೆ ಇನ್ ಯಾವ ಪುರುಷಾರ್ಥಕ್ಕೆ ಹೋಟ್ಲ್ ಇಟ್ಕೊಂಡಿರ್ತಾರೆ? ಛಾಯಾಪುತ್ರ ಹೋಟೆಲ್ ದೊಡ್ಡ ಕಾಸು. ಅನ್ನ ಗಂಟೆ ಸಿಗಾಕೊಂಡು ಸತ್ತೋಗ್ಬಿಟ್ರೆ ತಟ್ಟೆಲಿ ಚಪಾತಿ ತಾಂಡು ನೀರ್ ತಂದ್ಕೊಟ್ಟ. ಕುಡಿಯೋ ನೀರೇನಪ್ಪ? ಕುಡಿಯೋ ನೀರಲ್ಲಿ ಕುಡಿಯೋ ನೀರು ಕೊಡೆಯ ಬಾಟ್ಲಿ ನೀರು ತಗೋಬೇಕು. ಇವ್ರೆಲ್ಲ ಹೋಗಿ ಅಂತ ಲಾಕ್ ಮಾಡಿ ಸರ್, ನಾವೀಗ ಗಂಟೆ ಕಾಯಕ್ಕೆ ಇಲ್ಲಿ ಯಾರು ಖಾಲಿ ಕುಂತಿಲ್ಲ. ಫೋನ್ ಮಾಡಿ ಬರಕ್ ಹೇಳಿ. ಒಬ್ಬ THO ಕರೆಯಲ್ಲಿ ಬರಲ್ಲ ಅಂತ ಅಂದ್ರೆ ಸರ್, ಮುರುಳಿಗೆ ನೆಕ್ಸ್ಟ್ ಬಂದಾಗ ಕುಂಡಿಸ್ಕೊಂಡು ಮಗು ಹೇಳಿದ್ದೀನಿ ನಾನು. ನಿನ್ನಿಂದ ಸಾವಿರಾರು ಜನ ಬದುಕ್ತಾರೆ, ಯಾರು ಪೇಷಂಟ್ಗಳು ಬದುಕ್ತಾರೆ. ದಯವಿಟ್ಟು ನಿಮ್ಗೆ ನಾವು ಹೆಲ್ಪ್ ಮಾಡ್ತೀವಿ, ನೀವು ಕರೆಕ್ಟ್ ಜನದ ಪರ ಇರಿ ಅಂತ ಹೇಳಿ ಕುಂಡಿಸ್ಕೊಂಡು ಹೇಳಿದ್ವಿ. ಅವ್ರು ಬರ್ಲಿ, ಮುರಳಿ ಬರ್ಲಿ, ಇಲ್ಲ ಅಲ್ಲೇ ಹೋಗ್ಬೇಕ ಹೇಳಿ ನಾವು. ಮುರಳಿ ಎಸ್ಕೇಪ್ ಇಲ್ವಾ? ಎಲ್ಲಿ ಇಷ್ಟಗಡೆ ಬರ್ಬೇಕಾ? ಫ್ಲೈಟ್ ಅಲ್ಲಿ ಬರ್ಬೇಕಾ? ಸರ್, ಇಲ್ಲಿಂದ 2 ಜನ ಹಾಸ್ಪಿಟಲ್ ಇಲ್ಲ, ಇವ್ರ ಕಡೆ ಅರೆಸ್ಟ್ ಮಾಡಿದ್ರು. ನಿಮ್ ಮುಂದೆ ಹೇಳಿದ್ರೆ ಸರ್ ಇದ್ದಾರೆ ಅಂತ ಒಂದು ನಿಮಿಷ ಕೇಳಿಸ್ಕೋಬೇಕು ಸರ್. ಒಂದು ನಿಮಿಷ ನಮ್ಮ ವಾಯ್ಸಲ್ಲಿ ನಮ್ಮ ಬಾಡಿ ನಮ್ಮ ಜೀನ್ಸಲ್ಲಿ ಬಂದಿದೆ, ಅದು ಕೇಳಿಸ್ತಾ? ನಾನ್ ಕೇಳಿದೆ ತಾತ್ಕಾಲಿಕವಾಗಿ ಸಸ್ಪೆಂಡ್ ಮಾಡ್ತೀನಿ ಅಂತ ಲೆಟರ್ ಕೊಡ್ರಿ ಅಂತ. ತಾತ್ಕಾಲಿಕವಾಗಿ DHO ಮಾತಾಡಬೇಡಿ. ನಾನು DHO ಕಂಡಿದ್ದೀವಿ. ತಾಲೂಕು ವೈದ್ಯಾಧಿಕಾರಿಗಳು ಏನ್ ಮಾಡ್ಬೇಕು ಅದನ್ನ ಮಾಡಿದ್ವಿ. ಈಗ ಒಂದ್ ನಿಮಿಷ, ಈಗ ನೋಡಿ ಡಾಕ್ಟರ್ ಮುರಳಿ ಅವರು ಹೇಳ್ತಾರೆ, ಇವ್ರು ಫೋನ್ ಮಾಡ್ತಾರೆ ಇದಕ್ಕೆ ಒಂದು 10 ನಿಮಿಷ ಮುಂಚೆ, ಸರ್ ಇಲ್ಲೇ ಇದ್ದೀನಿ ನಾನು ಬರ್ತೀನಿ ಅಂತಂದ್ರೆ ನೋಡಿ ಇಲ್ಲಿವರೆಗೂ ಬಂದಿಲ್ಲ. ಅಲ್ಲಿ ಹೋಗ್ತೀವಿ, ಅಲ್ಲಿಲ್ಲ ಸರ್. ಮಾಳೇತವ ಇಬ್ರು ಆಕ್ಸಿಡೆಂಟ್ ಆಗಿ ಸತ್ತು ಹೋಗ್ತಾರೆ. ಒಂದು ಮಗು, ಒಬ್ರು ಲೇಡಿ. ಆ ಸತ್ತಾಗ ಆಂಬುಲೆನ್ಸ್ ಡ್ರೈವರ್ ಇಲ್ಲೇ ಇರ್ತಾನೆ. 10 ಸಾರಿ ಫೋನ್ ಮಾಡ್ರು ಬೇಗ ಆಂಬುಲೆನ್ಸ್ ಕಳಿಸ್ತಾನೆ. ಎಷ್ಟು ಅರ್ಧ ಗಂಟೆ ಲೇಟ್ ಆಗಿ ಅಷ್ಟೊತ್ತಿ ಮಗುನು ಸತ್ತೋಗುತ್ತೆ. ಇವ್ರು ಏನೇನ್ ಮಾಡ್ತಾವ್ರಿ, ಏನೇನ್ ಮಾಡ್ತಾರೆ ಎಲ್ಲ ದಾಖಲಾತಿಗಳಿವೆ. ಆಂಬುಲೆನ್ಸ್ ಇಲ್ಲ, 8 ತಿಂಗಳಾಯ್ತು ಆಂಬುಲೆನ್ಸ್ ಇಲ್ಲ ಅಂತ ಹೇಳಿ ನಾಟಕ ಆಡೋರಿಲ್ಲಿ. ಈ ಅಮ್ಮ ಇಲ್ಲಿ ಡ್ಯೂಟಿ ಮಾಡಿಲ್ಲ, ಯಾರು ಮೇಡಮ್ ಇದ್ದಾಗ ಡ್ಯೂಟಿ ಮಾಡಿಲ್ಲ ಇಲ್ಲಿ. ಲಾಸ್ಟ್ ಬರ್ರಿ ಪ್ರಯತ್ನ ಮಾಡಿ ನಿಮ್ಮ ಅಧಿಕಾರಿ ಇಲ್ವಾ ಸರ್? ನಿಮ್ ಡಿಪಾರ್ಟ್ಮೆಂಟ್ ಬೇಜವಾಬ್ದಾರಿ ಇರುತ್ತೆ, ನಾವೇನು ಕ್ರಮ ಕೈಗೊಳ್ಳೋದು ಮಾಡಿದ್ರು ಫ್ರೆಂಡು. ಇಲ್ಲಿ ಹೆರಿಗೆ ಡಾಕ್ಟರ್ನ ವಸೂಲಿ ಮಾಡುವಂತ ಇಲ್ಲೊಬ್ಬ ಕಳ್ಳ, ಭ್ರಷ್ಟ, ಲಂಚ್ಗೋರ, ಲೂಟಿಗೋರ ಡಾಕ್ಟ್ರು ಮುರಳಿ ಡಾಕ್ಟರ್, ತುರುವೇಕೆರೆ ತಾಲೂಕಿನ ಒಬ್ಬ ಕಡುಭ್ರಷ್ಟ ವೈದ್ಯ. ಸೊ ಈಗ ಇಲ್ಲಿ ಫೋನ್ ಮಾಡ್ತೀರಾ THO, ಅವ್ರು ಬರ್ತೀನಿ ಅಂತಂದ್ರೆ ಇಲ್ಲಿವರೆಗೂ ಬಂದಿಲ್ಲ. ಸೊ ಏನೇ ಇರ್ಲಿ, ನಾವು ಇವಾಗ ಸನ್ಮಾನ ಹೊಟ್ಟೆ ಹೋಗ್ತೀವಿ. ಇಷ್ಟ ಹೇಳ್ತಾ ಈ ಪಾಪ ಈ ತಾಲೂಕು
ಅಧಿಕಾರಿ, ಆಡಳಿತಾಧಿಕಾರಿ, ವೈದ್ಯಾಧಿಕಾರಿ, ನಾಮಕಾವಸ್ಥೆ ಅನ್ಕೊಂಡಿದ್ದೀನಿ, ಏನೂ ರೆಸ್ಪಾನ್ಸ್ ಮಾಡ್ತಿಲ್ಲ. ಸಸ್ಪೆಂಡ್ ಮಾಡಿ ಬಿಸಾಕಿ ಇವ್ರು ಅಂಡರ್ ಇರ್ತಾರೆ, SY ತಗೊಂತಲ್ಲ ಇವರು. ಯಾಕೆ ಇವರೆಲ್ಲ ಕಮಿಟೆಡ್ ಪರ್ಸನ್ಗಳು, ಕಮಿಟೆಡ್ ಗಿರಾಕಿಗಳು, ಇವರೆಲ್ಲ ನಮಗೆ ಗೊತ್ತಿದೆ, ಸಾಕಷ್ಟು ಮಾಹಿತಿ ಇದೆ. ಸೊ ಇದು ಇಷ್ಟ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾ ಇದೀನಿ. ನಮಸ್ಕಾರ. ಇಲ್ಲ, ಎಂಡ್ ಮಾಡಲ್ಲ, 1 ಗಂಟೆ ಅವಕಾಶ ಕೊಡೋಣ. 1 ಗಂಟೆ ತಹಸೀಲ್ದಾರ್ ಮೀಟಿಂಗ್ ಐತೆ, ಮುಗಿಸ್ಕೊಂಡ್ಬಿಡ್ತೀವಿ. ಆ 1 ಗಂಟೆ ಒಳಗೆ ಮುಗಿಲಿ ಕಳಿಸ್ಬೇಕು. ಇಲ್ಲ ಸಸ್ಪೆಂಡ್ ಆರ್ಡರ್ನ ತಾತ್ಕಾಲಿಕವಾಗಿ ನೀವು ಕಳಿಸ್ಬೇಕು. ನಾವು ಇರ್ತೀವಿ. ಆಯ್ತಾ? 1 ಗಂಟೆ